ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮಗೆ ಸಂಗೀತ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ಹೌದು ಫ್ರೆಂಡ್ಸ್, ಚುಮ್ಮರಿ ಯೂಸ್ ಮಾಡ್ಕೊಂಡ ಸಂಗೀತ ರೆಸಿಪಿ ಮಾಡೋದು. ಈ ರೆಸಿಪಿ ನೀವು ಎಲ್ಲೂ ಕೇಳಿರ್ಲಿಕ್ಕಿಲ್ಲ. ಬರ್ರಿ ನಾವು ಇವತ್ತು ನಮ್ಮ ರೆಸಿಪಿ ಚಾನಲ್ನಾಗ ಚುಮ್ಮರಿ ಯೂಸ್ ಮಾಡಿಕೊಂಡು ಸಂಗೀತ ರೆಸಿಪಿ ಮಾಡೋಣಂತ. ಫ್ರೆಂಡ್ಸ್, ನಾ ಇಲ್ಲೊಂದು ಪ್ಯಾನ್ನ ಕಾಯಕ್ಕಿಟ್ಟೇನಿ. ಇದಕ್ಕೆ ಒಂದು 5ರಿಂದ 6 ಚಮಚದಷ್ಟು ನಾನು ಎಣ್ಣೆ ಹಾಕೋತೀನಿ ಮತ್ತು ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೋತೇನಂತ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ನಾ ಇದಕ್ಕೆ ಒಂದು 2 ಚಮಚದಷ್ಟು ಹಸಿ ಶೇಂಗಾ ಹಾಕಿ ಫ್ರೈ ಮಾಡಿ ಮೊದಲ ಶೇಂಗಾನ ತಗೋತೇನಂತ. ಸೊ ಫ್ರೆಂಡ್ಸ್ ನೋಡ್ರಿ, ಶೇಂಗಾ ಫ್ರೈ ಆಗ್ಯಾವ. ಇವನ್ನ ನಾನು ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಟ್ಕೋತೇನಂತ. ಒಂದು ಬೌಲ್ಗೆ ಇವನ್ನ ನಾವು ತೆಗೆದಿಟ್ಕೊಳ್ಳೋಣ. ಈಗ ಅದ ಎಣ್ಣೆ ಒಳಗನ ನಾನು 2 ಮೆಣಸಿನ್ಕಾಯಿನ ನಡು ಈ ಥರ ಕಟ್ ಮಾಡ್ಕೊಂಡೇನು ನೋಡ್ರಿ. ಅವನ್ನ ಈಗ ನಾನು ಚಲೋತ್ನಂಗೆ ಇದ್ರೊಳಗೆ ಫ್ರೈ ಮಾಡಿ ತಕ್ಕೋತೇನಂತ. ಓಕೆ ನೋಡ್ರಿ, ಈಗ ಇವ ಫುಲ್ ಫ್ರೈ ಆಗ್ಯಾವ. ಫುಲ್ಲಾಗಿ ಫ್ರೈ ಮಾಡ್ಬೇಕು, ಅವನ್ನ ಈ ಥರ ಫ್ರೈ ಮಾಡ್ಬೇಕು. ಈಗ ನಾ ಇವನ್ನ ಸೈಡಿಗೆ ಒಂದು ಕಡೆ ತೆಗೆದಿಟ್ಕೋತೇನಂತ. ಈಗ ಅದ ಎಣ್ಣೆಗೆ ನಾನು ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಅವು ಚಟ ಅನ್ಲಿ. ಸಾಸಿವೆ ಜೀರಿಗೆ ಚಟ ಅಂದಮೇಲೆ ಒಂದು 2ರಿಂದ 3 ಕರ್ಬೇವಿನ ಎಲೆಗಳ್ನ ನಾನು ಸಣ್ಣದಾಗಿ ಹೆಚ್ಚಿ ಹಾಕೊಳತ್ತೀನಿ. ಮತ್ತು ಒಂದು 2 ಮೆಣಸಿನ್ಕಾಯಿನ ಸಣ್ಣಾಗಿ ಹೆಚ್ಚಿ ಹಾಕೊಂಡೇನಿ. ಇವನ್ನ ನಾನು ಈಗ ಚಲೋತ್ನಂಗೆ ಫ್ರೈ ಮಾಡ್ಕೋತೀನಿ. ಇವೆಲ್ಲ ಚಲೋತ್ನಂಗೆ ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಚಿದಂಥ ಒಂದು ಉಳ್ಳಾಗಡ್ಡಿನ ನಾನು ಇದಕ್ಕೆ ಹಾಕ್ಕೊಂಡು ಉಳ್ಳಾಗಡ್ಡಿದ ಹಸಿ ಸ್ಮೆಲ್ ಹೋಗೋ ಮಟ್ಟ ಫ್ರೈ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಆಗ್ಯಾವ. ಈಗ ನಾ ಇದಕ್ಕೆ ಒಂದು ಗಿರ್ದ ಚಮಚದಷ್ಟು ಅರ್ಶಿನ ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡ್ಕೋತೀನಿ. ಅರ್ಶಿನ ಭಾಳ ಹಾಕಬೇಡ್ರಿ, ಇಲ್ಲಾಂದ್ರೆ ಬರೀ ಅರ್ಶಿನದ ಫ್ಲೇವರ್ ಬರ್ತೈತಿ. ಸೊ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ. ಈಗ ನಾ ಇದಕ್ಕೆ ಟೇಸ್ಟಿಗೆ ಪರ್ಪಸ್ ಸಾಲ್ಟ್ ಹಾಕೋತೀನಿ. ನಾ ಒಂದಿಲ್ಲೇ ಗಿರ್ದ ಚಮಚದಷ್ಟು ಸಾಲ್ಟ್ ಹಾಕೊಳತ್ತೀನಿ. ಮತ್ತು ಇದನ್ನು ಚಲೋತ್ನಂಗೆ ಈಗ ನಾನು ಫ್ರೈ ಮಾಡ್ಕೋತೇನಂತ. ಸೊ ಫ್ರೆಂಡ್ಸ್, ಒಗ್ಗರ್ನಿ ರೆಡಿ ಆಗೈತಿ ನೋಡ್ರಿ ಕಂಪ್ಲೀಟಾಗಿ. ಈಗ ಇದನ್ನ ಗ್ಯಾಸ್ ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊರಿ. ಒಗ್ಗರ್ನಿ ಫುಲ್ ಆರ್ಬೇಕು. ಆಮೇಲೆ ಇದಕ್ಕೆ ನಾವು ಚುಮ್ಮರಿ ಆ್ಯಡ್ ಮಾಡೋಣಂತ. ಬರೀ ಒಗ್ಗರ್ನಿನ ಆರಾಕ್ಬಿಡೋಣಂತ. ಸೊ ಫ್ರೆಂಡ್ಸ್, ಒಗ್ಗರ್ನಿ ಕಂಪ್ಲೀಟಾಗಿ ಡ್ರೈ ಆಗೈತಿ. ನಾ ಇದಕ್ಕೆ ಒಂದು 2 ಬೌಲ್ನಷ್ಟು ಚುರ್ಮರಿ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋತೀನಿ. ಒಗ್ಗರ್ನಿ ಮತ್ತು ಚುರ್ಮರಿ ಏನೈತಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊರಿ. ಸೊ ನೋಡ್ರಿ, ಕಂಪ್ಲೀಟಾಗಿ ಇವ ಮಿಕ್ಸ್ ಆಗ್ಯಾವ. ಈಗ ನಾ ಇದಕ್ಕೆ 1 ಸ್ಪೂನ್ನಷ್ಟು ಪುಟಾಣಿ ಹಿಟ್ಟು ಹಾಕೊಳತ್ತೀನಿ. ಓಕೆ, ಇದನ್ನು ಜಸ್ಟ್ ಪುಟಾಣಿನ ಮಿಕ್ಸಿನಾಗ ಮಾಡ್ಕೊಂಡಿದ್ದು ಹಾಕಿ ಇದನ್ನು ಚಲೋತ್ನಂಗೆ ಹಿಟ್ಟು ಚುರ್ಮುರಿ ಜೊತೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಹಿಟ್ಟು ನೋಡ್ರಿ, ಚುರ್ಮರಿ ಸ್ವಲ್ಪ ಡ್ರೈ ಅನ್ಸೋ ಮಟ್ಟ ಅಷ್ಟೇ ಹಾಕ್ರಿ. ನೀವು ಓವರಾಗಿ ಹಿಟ್ಟು ಹಾಕಿದ್ರಿ ಅಂತಂದ್ರೆ ಪುಟಾಣಿ ಹಿಟ್ಟನ್ನ ಬರೀ ಹಿಟ್ಟಿಟ್ಟು ಅನ್ನಿಸ್ತಾವೆ ಚುರ್ಮರಿ. ಈಗ ನೋಡ್ರಿ, ನಾನು ಪುಟಾಣಿ ಹಿಟ್ಟನ್ನ ಚಲೋತ್ನಂಗೆ ಮಿಕ್ಸ್ ಮಾಡಿದೆ. ಈಗ ನಾ ಇದಕ್ಕೆ 1 ಸ್ಪೂನ್ನಷ್ಟು ಸಕ್ರೆ ಹಾಕ್ತೇನೆ. ಓಕೆ, ಸಕ್ರೆ ಹಾಕಿ ಒಂದು ಅರ್ಧ ಲಿಂಬೆ ಹಣ್ಣನ್ನು ಇದಕ್ಕೆ ನಾನು ಹಿಂಡ್ಕೋತೇನಂತ. ಲಿಂಬೆಹಣ್ಣು ಹಿಂಡ್ಕೊಂಡು ಸಕ್ರೆ ಮತ್ತು ಲಿಂಬೆಹಣ್ಣು ಹಾಕಿದ್ಮೇಲೆ ಚಲೋತ್ನಂಗೆ ಇದನ್ನು ನಾವು ಮಿಕ್ಸ್ ಮಾಡೋಣ. ಓಕೆ ನೋಡ್ರಿ, ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಂಗ ಮಾಡೋಣಂತ. ಸೊ ಫ್ರೆಂಡ್ಸ್, ಚುಮ್ಮರಿಲೆ ಮಾಡುವಂಥ ಸಂಗೀತ ರೆಸಿಪಿ ನಂದು ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಭಾರಿ ಮಸ್ತ್ ಆಗ್ತೈತಿ. ಸಂಜೆಗೆ ಸ್ನ್ಯಾಕ್ಸಿಗೆ ಭಾರಿ ಟೇಸ್ಟ್ ಇರ್ತೈತಿ. ಫ್ರೆಂಡ್ಸ್, ಇದಿಷ್ಟೇ ಚುಮ್ಮರಿ ಮಾಡಿ ಸರ್ವ್ ಮಾಡಿದ್ರೆ ಅದ್ರಾಗ ಮಜಾನ ಬರೋಂಗಿಲ್ಲ. ಈಗೇನಿದ್ರದ ಫೈನಲ್ ಟಚ್ ನಾವು ಕೊಡ್ತೇವಲ್ಲ, ಇದ್ರಾಗಿರೋದು ನೋಡ್ರಿ ಅಸಲಿ ಮಜಾ. ಚುಮ್ಮರಿ ಆದಮೇಲೆ ಸಣ್ಣಗೆ ಹೆಚ್ಚಿದಂಥ ಉಳ್ಳಾಗಡ್ಡಿ ಇದಕ್ಕೆ ಹಾಕೊಳ್ಳೋಣಂತ. ಈ ಥರ ಮಾಡ್ಕೊಂಡು ನೀವು ಸಂಜೆ ಚಾಕದು ಮಾಡಿ ಕೊಡ್ರಿ ಯಾರು ಬಂದಾಗ. ಭಾರಿ ಟೇಸ್ಟ್ ಅಂದರೆ ಭಾರಿ ಟೇಸ್ಟ್ ಅನಿಸ್ತೈತಿ. ಸೊ ನಾನು ಉಳ್ಳಾಗಡ್ಡಿ ಹಾಕ್ಕೊಂಡೆ ಈಗ. ಸೊ ಉಳ್ಳಾಗಡ್ಡಿ ಆದಮೇಲೆ ನೆಕ್ಸ್ಟ್ ನಾ ಇದಕ್ಕೀಗ ಟೊಮೆಟೊ ಹಾಕಾಕತ್ತೀನಿ. ಸಣ್ಣಗೆ ಹೆಚ್ಕೊಂಡಂಥ ಟೊಮೆಟೊ. ಸೊ ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿ ಉದಿಸ್ಕೊಳಕತ್ತೀನಿ. ಸೊ ಆಮೇಲೆ ಈಗ ಫಸ್ಟಿಗೆ ನಾವು ಫ್ರೈ ಮಾಡಿ ತಗೊಂಡಿದ್ವಲ್ಲ ಶೇಂಗಾ, ಆ ಶೇಂಗಾನ ಹಾಕಾಕತ್ತೀನಿ ನೋಡ್ರಿ. ಓಕೆ, ಈಗ ನಾವು ಇದಕ್ಕೆ ಮ್ಯಾಲೆ ಕಾರ್ದಾನಿ ಹಾಕೊಳತ್ತೇನೆ ನೋಡ್ರಿ. ಸೊ ಈಗ ಲಾಸ್ಟಿಗೆ ಫೈನಲ್ ಕರ್ದಿದ್ದಂಥ ಮೆಣಸಿನ್ಕಾಯಿ ಹಾಕೊಂಡ್ವಿ. ನಮ್ಮ ಸಂಗೀತ ಸರ್ವ್ ಮಾಡೋಕೆ ರೆಡಿ ಆಯ್ತು ನೋಡ್ರಿ.
ಸೊ ಫ್ರೆಂಡ್ಸ್, ಚುಮ್ಮರಿ ಯೂಸ್ ಮಾಡ್ಕೊಂಡು ಮಾಡಿದಂಥ ಸಂಗೀತ ರೆಸಿಪಿ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡ್ರಿ, ಹೆಂಗಿತ್ತಂತ ಹೇಳಿ ನಂಗೆ ಟೇಸ್ಟ್ನ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ ಅದಾವು, ಒಂದು ನಿಶ್ಚಿತ ಎಸ್ ಲಾಗ್ ಚಾನಲ್, ಒಂದು ನಿಶ್ಚಿತ ಎಸ್ ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು.